ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು. ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ದಿಸ್ ವಿಡಿಯೋ ಇಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ಇನ್ಫಾರ್ಮೇಷನ್ ತೊಗೊಂಡು ಇಲ್ಲಿ ನಾನು ಅಪ್ಡೇಟ್ ಕೊಡ್ತಾ ಇರೋದು. ಮತ್ತು ಇಲ್ಲಿ ಯಾವುದೇ ರೀತಿ ಜಾಬಲ್ಲಿ ನಿಮ್ಗೆ ಏನಾದ್ರು ಅಮೌಂಟ್ ಕೇಳಿದ್ರೆ ಯಾವುದೇ ರೀತಿ ಅಮೌಂಟ್ನ ಕೂಡ ಎಲ್ಲೂ ಕೊಡಬೇಡಿ. ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಜಾಬ್ದು ಏನೇನು ರಿಕ್ವೈರ್ಮೆಂಟ್ ನೋಡೋಣ. ಈ ಕಂಪ್ನಿ ನೋಡಿ ಪರ್ಮಿಟ್ ಫ್ಲೋ ಅಂತ ಹೇಳ್ಬಿಟ್ಟು ಇವರು ಲೈಕ್ ಆಪರೇಷನ್ ಅನಲಿಸ್ಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಲೊಕೇಶನ್ ಬಂದುಬಿಟ್ಟು ರಿಮೋಟ್ ಆಗಿರುತ್ತೆ. ಆಲ್ಮೋಸ್ಟ್ ಇಷ್ಟು ಕಂಪ್ನಿಲೂ ಇಷ್ಟು ಕಂಟ್ರಿಲಿ ನಾವು ಇದ್ದೀವಿ ಅಂತ ಹೇಳಿದ್ದಾರೆ. ಲೈಕ್ ನೋಡಿ ಇಲ್ಲಿ ಇಂಡಿಯಾದಾಗ ಕೂಡ ಇದೆ. ಇದು ಫುಲ್ ಟೈಮ್ ಆಗಿರುತ್ತೆ. ಲೊಕೇಶನ್ ಬಂದುಬಿಟ್ಟು ರಿಮೋಟ್ ಆಗಿರುತ್ತೆ. ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ವರ್ಚುವಲ್ ಅಡ್ಮಿನ್ ರೋಲ್ ಆಗಿರುತ್ತೆ. ಇನ್ನು ಕಾಂಪನ್ಸೇಷನ್ ಬಂದುಬಿಟ್ಟು $4 $7 ಪರ್ ಅವರ್ಸ್ ಅಂತ ಅಂದರೆ ಆಲ್ಮೋಸ್ಟು 70 ಅಂತಂದರೆ ಒಂದು 500 to 800 ಸ್ಯಾಲ್ರಿ ಬರುತ್ತೆ. ಇನ್ನು ಕಂಪ್ನಿ ಬಗ್ಗೆ ನೋಡೋದಾದರೆ ಲೈಕ್ ರೀಡಿಫೈನಿಂಗ್ ಹೌ ಅಮೇರಿಕಾ ಬಿಲ್ಡ್ಸ್ ವಿ ಆರ್ ಅಪ್ಲೈಡ್ ಎ ಕಂಪ್ನಿ ಸರ್ವಿಂಗ್ ದ ನೇಷನ್ ಬಿಲ್ಡರ್ ಟ್ರ್ಯಾಕಲ್ ಒನ್ ಆಫ್ ದ ಲಾರ್ಜೆಸ್ಟ್ ಇನ್ಫಾರ್ಮೇಷನ್ ಚಾಲೆಂಜ್ ಇನ್ ದ ಎಕನಾಮಿ. ಇದೊಂದು ಯಾವ ಥರ ಅಂತಂದರೆ ಈಗ ಕಂಪ್ನಿ ಆಗಿರುತ್ತೆ US ಅಂತ ಕೂಡ ಹೇಳಿದ್ದಾರೆ. ಇನ್ನು ನೋಡೋದಾದ್ರೆ ಡೆಸ್ಪಿಟ್ ಬೀಯಿಂಗ್ ಎ $1 trillion ಇಂಡಸ್ಟ್ರಿ, ಕನ್ಸ್ಟ್ರಕ್ಷನ್ ಸ್ಟಿಲ್ ಸಫರ್ ಫ್ರಮ್ ದ ಮ್ಯಾಸಿವ್ ಡಿಲೇಸ್, ವೇಸ್ಟೆಡ್ ಕ್ಯಾಪಿಟಲ್ ಆ್ಯಂಡ್ ಲಾಸ್ಟ್ ಆಪರ್ಚುನಿಟಿ. ಪರ್ಮಿಟ್ ಫ್ಲೋ ಹ್ಯಾಸ್ ಆಲ್ರೆಡಿ ಡೆಲಿವರ್ಡ್ ಆ್ಯಂಡ್ ಪ್ರೆಸೆಂಟೇಬಲ್ ಸ್ಪೀಡ್, ಅಕ್ಯುರೇಸಿ ಆ್ಯಂಡ್ ವಿಸಿಬಿಲಿಟಿ ಟು $220 billion ಇನ್ ಡೆವಲಪ್ಮೆಂಟ್ ಅಂತ ಕೂಡ ಹೇಳಿದ್ದಾರೆ. ಈ ಅಮೇರಿಕಾ ಇಸ್ ಎಂಟರಿಂಗ್ ಕ್ಯಾಪೆಕ್ಸ್ ಸೂಪರ್ ಸೈಕಲ್ ಫ್ರಮ್ ದ ಡೇಟಾ ಎಂಟರ್ ಆ್ಯಂಡ್ ಫ್ಯಾಕ್ಟ್ರಿ ಟು ಹೌಸಿಂಗ್ ಆ್ಯಂಡ್ ರಿನ್ಯೂವಬಲ್ ಆ್ಯಂಡ್ ಜಾಯ್ನಿಂಗ್ ಪರ್ಮಿಟ್ ಫ್ಲೋ ಇಸ್ ಬಿಲ್ಡಿಂಗ್ ದ ದ ಆರ್ಟ್ ಆಫ್ ಎವ್ರಿ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಅಂತ ಕೂಡ ಹೇಳಿದ್ದಾರೆ. ಬೇಕಾದ್ರೆ ನೀವು ನೋಡ್ಕೋಬೋದು ಇಂಟ್ರೆಸ್ಟ್ ಇದ್ರೆ ಇದೆಲ್ಲ. ಇನ್ನು ಅಬೌಟ್ ದ ಪರ್ಮಿಟ್ ಫ್ಲೋ ಆಲ್ರೆಡಿ ನೋಡ್ದಂಗೆ ಇದೊಂದು AI ಯೂಸ್ ಮಾಡ್ಕೊಂಡು ಕನ್ಸ್ಟ್ರಕ್ಷನ್ ಮಾಡೋವಂಥ ಕಂಪ್ನಿ ಆಗಿರುತ್ತೆ. ನಾವು ಈ ರೋಲಲ್ಲಿ ವಾಟ್ ವಿಲ್ ಯು ಡೂ ಅಂತ ನೋಡೋದಾದರೆ ಪ್ರೋಸೆಸ್ ಕೋಆರ್ಡಿನೇಷನ್ ಆ್ಯಂಡ್ ಕಂಪ್ಲೇಂಟ್ಸ್ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ನೋಡೋದಾದರೆ ಮ್ಯಾನೇಜ್ ವರ್ಕ್ ಫ್ಲೋ, oversee the life cycle of tasks and project including gathering information, completing necessary step and ensuring the submission or deliverable are properly handled. ಅಂತಂದರೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆಯೋ ಯಾವ ಸ್ಟೇಜಲ್ಲಿದೆ ಅದನ್ನೆಲ್ಲ ಡೆಲಿವರ್ ಮಾಡೋದು ನಮ್ಮ ಮೇಲಿರುತ್ತೆ. ಮತ್ತು ಇಲ್ಲಿ ಎನ್ಶ್ಯೂರ್ ಅಕ್ಯುರಸಿ ಆ್ಯಂಡ್ ಸ್ಟ್ಯಾಂಡರ್ಡ್, ವೆರಿಫೈ ದಟ್ ಆಲ್ ರಿಕ್ವೈರ್ಡ್ ಇನ್ಫಾರ್ಮೇಷನ್ ಆ್ಯಂಡ್ ಡಾಕ್ಯುಮೆಂಟೇಷನ್ ಮೀಟ್ ಎಸ್ಟಾಬ್ಲಿಷ್ಡ್ ಗೈಡ್ಲೈನ್ಸ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್. ಎಲ್ಲ ಅಂತ ಅಂದರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿರೋದೆಲ್ಲ ಆ ಗೈಡ್ಲೈನ್ಸ್ ಪ್ರಕಾರ ಇದೆಯಾ, ನಮ್ಮ ಗೈಡ್ಲೈನ್ಸ್ ತಕ್ಕನಾಗಿದೆ ಅಂತ ನೋಡಬೇಕಾಗಿರುತ್ತೆ. ಇನ್ನು ನೋಡೋದಾದರೆ ಮಾನಿಟರ್ ಪ್ರೋಗ್ರೆಸ್ ಆ್ಯಂಡ್ ಫಾಲೋಅಪ್ಸ್, ಟ್ರ್ಯಾಕ್ ದ ಸ್ಟೇಟಸ್ ಆಫ್ ಆನ್ಗೋಯಿಂಗ್ ಪ್ರಾಜೆಕ್ಟ್, ಪ್ರೊಆಕ್ಟಿವ್ಲಿ ಅಡ್ರೆಸ್ ಡಿಲೇಸ್ ಅಂತಂದರೆ ಏನಾರ ಡಿಲೇ ಆಗ್ತಾಯಿದ್ರೆ ಆ ಪ್ರಾಜೆಕ್ಟಲ್ಲಿ ಏನಕ್ಕೆ ಡಿಲೇ ಆಗ್ತಿದೆ ಅನ್ನೋದೆಲ್ಲ ನಾವು ಕ್ವಶನ್ ಕೂಡ ಮಾಡಬೇಕಾಗಿರುತ್ತೆ. ಇನ್ನು ಕಮ್ಯುನಿಕೇಷನ್ ಆ್ಯಂಡ್ ಕಸ್ಟಮರ್ ಸಪೋರ್ಟ್ ಕೂಡ ಮಾಡಬೇಕಿಲ್ಲಿ. ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, serve as a point of supporting liaison between stakeholder, providing update and timeline requirement and program ಅಂತ ಅಂದರೆ ಲೈಕ್ ಸ್ಟೇಕ್ ಹೋಲ್ಡರ್ಗೂ ಮತ್ತು ಕಸ್ಟಮರ್ಸ್ಗೂ ಕೂಡ ನಾವು ಥರ್ಡ್ ಪಾರ್ಟಿಯಾಗಿ ಇಲ್ಲಿ ವರ್ಕ್ ಕೂಡ ಮಾಡಬೇಕಾಗಿರುತ್ತೆ. ಇನ್ನು ಕಮ್ಯುನಿಕೇಷನ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಕಮ್ಯುನಿಕೇಟ್ ವಿತ್ ದ ಥರ್ಡ್ ಪಾರ್ಟಿ ಥ್ರೂ ದ ಫೋನ್ ಕಾಲ್ಸ್ ಆ್ಯಂಡ್ ಇಮೇಲ್ಸ್ ಅಂತಂದರೆ ಥರ್ಡ್ ಪಾರ್ಟಿ ಅಂತಂದರೆ ಕಸ್ಟಮರ್ಸ್ ಜೊತೆ ಫೋನ್ ಮತ್ತು ಇಮೇಲಲ್ಲಿ ಮಾತಾಡಬೇಕಾಗುತ್ತೆ. ಅಡ್ರೆಸ್ ಎನ್ಕ್ವೈರೀಸ್ ಆ್ಯಂಡ್ ಕನ್ಸರ್ನ್ ಪ್ರೊಫೆಷ್ನಲಿ, ಅವ್ರದ್ದು ಏನಾದರೂ ಎನ್ಕ್ವೈರೀಸ್ ಇದ್ದರೆ ಅದನ್ನ ನಾವು ಪ್ರೊಫೆಷ್ನಲಿ ಹ್ಯಾಂಡಲ್ ಮಾಡಬೇಕು. ಮತ್ತು ಜನರೇಟ್ ರಿಪೋರ್ಟ್ಸ್ ಆ್ಯಂಡ್ ಕೀಪ್ ಟೀಮ್ ಸ್ಟೇಕ್ ಹೋಲ್ಡರ್ ಇನ್ಫಾರ್ಮ್ ಅಂತಂದರೆ ಯಾವ ಥರ ಪ್ರೋಗ್ರೆಸ್ ಆಗ್ತಿದೆ, ಪ್ರಾಜೆಕ್ಟ್ ಎಲ್ಲಿದೆ ಅನ್ನೋದನ್ನೆಲ್ಲ ನಾವು ಡೌನ್ಲೋಡ್ ಮಾಡಿಕೊಂಡು ಸ್ಟೇಕ್ ಹೋಲ್ಡರ್ಸ್ ಕೂಡ ಕೊಡಬೇಕಾಗಿರುತ್ತೆ. ಇನ್ನು ಪ್ರಾಜೆಕ್ಟ್ ಆ್ಯಂಡ್ ಟಾಸ್ಕ್ ಮ್ಯಾನೇಜ್ಮೆಂಟ್ ಬಂದು ನೋಡೋದಾದರೆ ಮೇಂಟೈನ್ ವರ್ಕ್ ಫ್ಲೋ ಎಫಿಷಿಯನ್ಸಿ, ಎಲ್ಲ ಟಾಸ್ಕು ಸರ್ವಿಸ್ ಲೆವೆಲ್ ಹಾಗೇ ಡೆಡ್ಲೈನ್ ಪ್ರಕಾರನೇ ಇದೆ ಅನ್ನೋದು ಚೆಕ್ ಮಾಡಬೇಕು. ಮತ್ತು ವರ್ಕ್ ಸ್ಪೇಸ್ ಆರ್ಗನೈಜೇಷನ್, ಲೈಕ್ ಅಸೈನ್ ಆ್ಯಂಡ್ ಮ್ಯಾನೇಜ್ ಆಕ್ಸೆಸ್ ಟು ರಿಲೆವೆಂಟ್ ಟೂಲ್ಸ್ ಆ್ಯಂಡ್ ರಿಸೋರ್ಸ್ ಅಂತ ಕೂಡ ಹೇಳಿದ್ದಾರೆ. ಮತ್ತು ಇಲ್ಲಿ ಯಾರ್ಯಾರು ರಿಲೆವೆನ್ಸ್ ಆ ಪರ್ಸನ್ ಇರ್ತಾರೆ ಆ ಟೆಕ್ನಾಲಜಿ ಮೇಲೆ ಅವ್ರಿಗೆ ನಾವು ಅಸೈನ್ ಮಾಡಬೇಕಾಗಿರುತ್ತೆ. ಇಲ್ಲಿ ಅಡ್ಜಸ್ಟ್ ಟೈಮ್ಲೈನ್ ಆ್ಯಂಡ್ ಅಡ್ರೆಸ್ ಕ್ರಿಟಿಕಲ್ ಟಾಸ್ಕ್ ಆಸ್ ನೀಡೆಡ್, ಮತ್ತು ಕ್ರಿಟಿಕಲ್ ಟಾಸ್ಕ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಬೇಗ ನಾವು ಹೇಳ್ಬೇಕಾಗಿರುತ್ತೆ, ನೋಡ್ಕೋಬೇಕಾಗಿರುತ್ತೆ. ಇನ್ನು ಸಪೋರ್ಟ್ ಆಪರೇಷನ್ ಬಂದುಬಿಟ್ಟು ಅಸಿಸ್ಟೆಂಟ್ ಟ್ರಾನ್ಸಿಷನ್ ಆ್ಯಂಡ್ ಹ್ಯಾಂಡ್ ಓವರ್ ಅಂತಂದರೆ ನಿಮ್ಮ ಶಿಫ್ಟ್ ಮುಗೀತು ಅಂತಲೇ ಇನ್ನೊಬ್ಬರು ಬರ್ತಿರ್ತಾರಲ್ಲ, ನೀವೇನೇನು ಈ ಶಿಫ್ಟಲ್ಲಿ ಏನೇನು ವರ್ಕ್ ಮಾಡಿದ್ರಿ ಮತ್ತು ಏನು ಪೆಂಡಿಂಗ್ ಇದೆ ಅಂತ ನೈಸ್ ಹ್ಯಾಂಡ್ ಓವರ್ ಕೊಡಬೇಕಾಗಿರುತ್ತೆ.
ಇಲ್ಲಿ ಕಾಂಟ್ರಿಬ್ಯೂಟ್ ಆ್ಯಂಡ್ ಪ್ರೆಸೆಂಟೇಷನ್ ಆ್ಯಂಡ್ ಡಾಕ್ಯುಮೆಂಟ್ ಎಸ್ ನೀಡೆಡ್ ಅಂತಂದರೆ ಡಾಕ್ಯುಮೆಂಟ್ ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ, ಮತ್ತು ಮೇಂಟೈನ್ ಅಕ್ಯುರೇಟ್ ರೆಕಾರ್ಡ್ಸ್ ಆ್ಯಂಡ್ ರಿಪೋರ್ಟ್ ಅಂತ ಕೂಡ ಹೇಳಿದ್ದಾರೆ. ಇನ್ನು ಆಪರೇಷನ್ ಮತ್ತು ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಬೇಕಾಗಿರುತ್ತೆ ಈ ರೋಲ್ಗೆ. ಸ್ಟ್ರೀಮ್ಲೈನ್ ಪ್ರೊಸೆಸ್, ಐಡೆಂಟಿಫೈಯಿಂಗ್ ದ ಆಪರ್ಚುನಿಟಿ ಟು ಇಂಪ್ರೂವ್ ವರ್ಕ್ ಫ್ಲೋ, ರಿಮೂವ್ ಬಾಟಲ್ ನೆಕ್ಸ್ ಆ್ಯಂಡ್ ಎನ್ಹೆನ್ಸ್ ಎಫಿಷಿಯನ್ಸಿ ಅಂತಂದರೆ ಎಫಿಷಿಯನ್ಸಿನ ಕೂಡ ಎನ್ಹಾನ್ಸ್ ಮಾಡಬೇಕಾಗಿರುತ್ತೆ. ಇಲ್ಲಿ ಸ್ಕಿಲ್ ಡೆವಲಪ್ಮೆಂಟ್, ಎಕ್ಸ್ಪರ್ಟ್ ನಾಲೆಜ್ ಆಫ್ ಇಂಡಸ್ಟ್ರಿ ಟೂಲ್ಸ್ ಮತ್ತು ಎಲ್ಲ ಹೊಸದಾಗಿ ಏನೇನು ಬರುತ್ತೆ ಅದೆಲ್ಲ ಕಲ್ತ್ಕೋಬೇಕು ಅಂತ ಹೇಳಿದ್ದಾರೆ. ಇನ್ನು ವಾಟ್ ಯು ನೀಡ್, ನಾವು ಈ ಜಾಬಿಗೆ ಜಾಯ್ನ್ ಆಗೋಕ್ಕೆ ಏನು ಬೇಕು ಅಂತಂದರೆ ಫಾಸ್ಟ್ ಆ್ಯಂಡ್ ರಿಲೇಬಲ್ ಇಂಟರ್ನೆಟ್ ಕನೆಕ್ಷನ್ ಇರಬೇಕು, ಬ್ಯಾಕಪ್ ಇರಲೇಬೇಕು, ಮತ್ತು ಲ್ಯಾಪ್ಟಾಪ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ ನೋಡಿ. 8 GB ರ್ಯಾಮು, ಮಿನಿಮಮ್ ಇಂಟೆಲ್ i5 ಇರಬೇಕು, ಮತ್ತು ಕ್ವಾಲಿಟಿ ವೀಡಿಯೋ ಕ್ಯಾಮ್ರಾ ಇಸ್ ರೆಕಮೆಂಡೆಡ್ ಫಾರ್ ಝೂಮ್ ಮೀಟಿಂಗ್ಗಳಿಗೆಲ್ಲ. ಮತ್ತು ಇಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ ಕೂಡ ಇರಬೇಕು. ಇನ್ನು ಕ್ವಾಲಿಫಿಕೇಷನ್ ನೋಡೋದಾದರೆ ಸ್ಟ್ರಾಂಗ್ ಎಫಿಷಿಯನ್ಸಿ ಇನ್ ಇಂಗ್ಲೀಷ್ ಬೋತ್ ರಿಟರ್ನ್ ಆ್ಯಂಡ್ ಸ್ಪೋಕನ್ ಅಂತಂದರೆ ಇಂಗ್ಲೀಷ್ ಮಾತಾಡೋಕ್ಕೂ ಮತ್ತು ಬರೆಯೋಕ್ಕೂ ಬರಬೇಕು. ಮತ್ತು ಆರ್ಗನೈಜೇಷನಲ್ ಸ್ಕಿಲ್ಸ್ ಕೂಡ ಇರಬೇಕು, ಎಬಿಲಿಟಿ ಟು ಮ್ಯಾನೇಜ್ ಮಲ್ಟಿಪಲ್ ಟಾಸ್ಕ್ ಮತ್ತು ಡೆಡ್ಲೈನ್ ಆ್ಯಂಡ್ ಟೀಮ್ ನೀಡ್ ಎಫಿಷಿಯನ್ಸಿ ಅಂತ. ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಕೂಡ ಇರಬೇಕು, ಯಾವ ಟಾಸ್ಕ್ನ ಪ್ರಿಯೋರಿಟೈಸ್ ಮಾಡಬೇಕು, ಯಾರು ಫಸ್ಟ್ ಬರಬೇಕು ಅನ್ನೋದೆಲ್ಲ. ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬೇಕು, ಮತ್ತು ಎಲ್ಲೆಲ್ಲಿ ಚಾಲೆಂಜಸ್ ಇದೆ ಐಡೆಂಟಿಫೈ ಮಾಡಬೇಕು, ಮತ್ತು ಕೊಲ್ಯಾಬ್ರೇಟಿವ್ ಅಂದರೆ ಎಲ್ಲ ಟೀಮವ್ರ ಜೊತೆ ಕೊಲ್ಯಾಬ್ರೇಟಿವ್ ಆಗಿ ಇರಬೇಕು. ಮತ್ತು ಪ್ರೊಫಿಷಿಯಂಟ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಟೂಲ್ಸ್ಗಳು ಇರಬೇಕು. ಮತ್ತು ಇಲ್ಲಿ ಅಟೆನ್ಷನ್ ಟು ಕಂಟ್ರೋಲ್ ಆ್ಯಂಡ್ ಪ್ರಾಜೆಕ್ಟ್ ಅಂತ ಕೂಡ ಹೇಳಿದ್ದಾರೆ. ಇನ್ನು ಅಡ್ಯಾಪ್ಟಿಬಿಲಿಟಿ ಅಂತಂದರೆ ಫಾಸ್ಟ್ ಫೇಸ್ಡ್ ಎನ್ವಿರಾನ್ಮೆಂಟಲ್ಲಿ ಟಾಸ್ಕ್ನ ಹೆಂಗೆ ಹ್ಯಾಂಡಲ್ ಮಾಡೋದು ನೋಡಬೇಕು. ಮತ್ತು ಇಲ್ಲಿ ಲಿಸನ್ ಟು ವಾಟ್ ಸಮ್ ಆಫ್ ಅವರು ಹೇಳಿದ್ದಾರೆ ನಾವು ನೋಡ್ಕೋಬೋದು. ಇಲ್ಲಿ ನೋಡೋದಾದರೆ ಇಲ್ಲಿ ಅಪ್ಲೈ ಫಾರ್ ದ ಜಾಬ್ ಕೊಡಬೇಕು. ಸೊ ಇಲ್ಲಿ ನಮ್ಮ ರೆಸ್ಯೂಮಿನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ಇಲ್ಲಿ ಪ್ಲೀಸ್ ಕ್ರಿಯೇಟ್ 3 to 5 ಇಂಟ್ರೋ ವಿಡಿಯೋ, ಯು ಮೇ ಯೂಸ್ ಲೂಮ್ ಫ್ರೀ ಆ್ಯಂಡ್ ಶೇರ್ ದ ಲಿಂಕ್ ಶೇರ್ ಗೂಗಲ್ ಡ್ರೈವ್ ಲಿಂಕ್ ಟು ಎನ್ಶೋರ್ ಅಂತಂದರೆ ನೀವು ವಿಡಿಯೋನ ಕ್ರಿಯೇಟ್ ಮಾಡಿ ಇಲ್ಲಿ ಲಿಂಕ್ನ ಕೂಡ ಕೊಡಬೇಕು. ಇಲ್ಲಿ ನೇಮ್ ಹಾಕಬೇಕು, ಇಮೇಲ್ ಅಡ್ರೆಸ್ ಹಾಕಬೇಕು, ಲೊಕೇಶನ್ ಹಾಕಬೇಕು, ಮತ್ತು ಈ ಜಾಬ್ ಓಪನಿಂಗ್ ಬಗ್ಗೆ ಹೆಂಗೆ ಗೊತ್ತಾಯಿತು ಅಂತ ಹೇಳಬೇಕು. ಮತ್ತು ವಾಟ್ ಯು ಆರ್ ಲುಕ್ಕಿಂಗ್ ಟು ಸ್ಟಾರ್ಟ್ ಅಂತ ಕೇಳ್ತಿದ್ದಾರೆ. ಇಲ್ಲಿ ಆರ್ ಅವೈಲೇಬಲ್ ಟು ಫಾರ್ ಫುಲ್ ಟೈಮ್ ವರ್ಕ್ 40+ ಅವರ್ ವೀಕ್ ಇಮಿಡಿಯೇಟ್ಲಿ ಅಂತ ಕೇಳಿದ್ದಾರೆ, ಎಸ್ ಅಂತ ಹಾಕೊಳ್ಳಿ. ದಿಸ್ ರೋಲ್ ರಿಕ್ವೈರ್ ಫುಲ್ ಟೈಮ್ ಅವೈಲೇಬಿಲಿಟಿ 8 hours per day, ಮಂಡೇ ಥ್ರೂ ಫ್ರೈಡೇ ಇರುತ್ತೆ. ಡ್ಯೂರಿಂಗ್ ಸ್ಟ್ಯಾಂಡರ್ಡ್ US ಬಿಸ್ನೆಸ್ ಅವರ್ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ ಇಲ್ಲಿ 8 AM ಇಂದ 4 PM ಅಂತಾರೆ, ರೊಟೇಷನಲ್ ಶಿಫ್ಟ್ ಇರುತ್ತೆ. ಓಕೆನಾ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕೊಳ್ಳಿ. ವಾಟ್ ಈಸ್ ಯುವರ್ ಟಾರ್ಗೆಟ್ ಅವರ್ ರೇಟ್ ಈಸ್ USD, ನೋಟ್ ದಿಸ್ ಈಸ್ ಕನ್ಸಿಡರ್ ಎ ಮೇಜರ್ ಪಾರ್ಟ್ ಆಫ್ ಯುವರ್ ಅಪ್ಲಿಕೇಶನ್. ವಿ ಡು ಹ್ಯಾವ್ ಟಾರ್ಗೆಟ್ ಸ್ಯಾಲ್ರಿ ಬ್ಯಾಂಡ್ಸ್ ಫಾರ್ ದಿಸ್ ರೋಲ್. ಸೊ ಆಲ್ರೆಡಿ ಹೇಳ್ದಂಗೆ $4 ಸೊ $7 ಇದೆ. ಸೊ ಅಷ್ಟರಲ್ಲಿ ನಿಮಗೆ ಎಷ್ಟು ಸ್ಯಾಲ್ರಿ ನೋಡ್ತಾ ಇದ್ದೀರಾ ಅಷ್ಟು ಹಾಕೊಳ್ಳಿ ಪರ್ ಅವರು. ಇಲ್ಲಿ ಅವರ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಇನ್ಕ್ಲೂಡ್ ಕ್ವಶನ್ಸ್ ಆ್ಯಂಡ್ ಟೇಕ್ ಹೋಮ್ ಅಸೈನ್ಮೆಂಟ್ ಟು ಪ್ರಾಪರ್ಲಿ gauge our candidate skill that curricle the role. So by submitting your application you acknowledge our selection process knowingly and voluntarily apply for this job ಅಂತ ಹೇಳಿದ್ದಾರೆ. ಸೊ ಎಸ್ ಅಂತ ಹಾಕೋಬೇಕು. ನೆಕ್ಸ್ಟ್ ಇದೆಲ್ಲ ಯಾವುದು ಹಾಕ್ಕೊಳ್ಳಿ. ನೆಕ್ಸ್ಟು ಇದೆಲ್ಲ ಮ್ಯಾಂಡೇಟರಿ ಏನಿಲ್ಲ, ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ಅದೆಲ್ಲ ಆದಮೇಲೆ ಸೊ ಸಬ್ಮಿಟ್ ಅಪ್ಲಿಕೇಶನ್ ಕೊಡಿ. ಅಪ್ಲಿಕೇಶನ್ ಕೊಟ್ಟಾದಮೇಲೆ ಟೆಸ್ಟ್ ಕೂಡ ಬರುತ್ತೆ. ಏನಾದ್ರು ನಾವು ಶಾರ್ಟ್ ಲಿಸ್ಟ್ ಆದರೆ ವೀಡಿಯೋ ಮಾಡಿ ಕೂಡ ಹಾಕಿ ಅಂತಂದರೆ ವೀಡಿಯೋ ಮಾಡಿ ಲಿಂಕ್ ಹಾಕೋದ್ಮೇಲೆ ನಮ್ಮದೆಲ್ಲ ರೆಸ್ಯೂಮ್ ಎಲ್ಲ ನೋಡಿ ವೀಡಿಯೋ ಎಲ್ಲ ನೋಡಾದಮೇಲೆ ಇವ್ರ ಕಡೆಯಿಂದ ರೆಸ್ಪಾನ್ಸ್ ಕೂಡ ಬರುತ್ತೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಎಲ್ಲರೂ ಅಪ್ಲೈ ಮಾಡಿ, ಯಾಕೆಂದರೆ ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕೇಳಿಲ್ಲ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.